ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡವ ಹೆಂಗೆ ಮಳ್ಳ ನಿಂತವನೆ. ನಾನು ಹೇಳಿಲ್ವೇನವ ಇವನ ಕೈಲಿ ಈ ಕೆಲಸ ಆಗಕ್ಕಿಲ್ಲ ಕಣವ ಅಂತ. ಮನೆಯವ್ರ ಮುಂದೆ ಇದ್ದಾಗ ಹೆಂಗೆ ಬೇಕಾದರೂ ಎಗರಾಡ್ಬೋದು. ಅದೇ ಮನೆಯವ್ರ ವಿಷಯಕ್ಕೆ ಬಂದಾಗ ಅದನ್ನೆಲ್ಲ ಹೇಳ್ದಂಗೆ ಮಾಡೋಕೆ ಹಾಕಿಲ್ಲ. ಏಟೆ ಆದರೂ ಇವನ ಮೈಯಲ್ಲಿ ಹರಿತಾ ಇರೋದು ಅದೇ ರಕ್ತ ಅಲ್ವೇ. ನೀವು ಸುಮ್ಕಿರಬ, ಇವನ ಕೈಲಿ ಆಗಕ್ಕಿಲ್ಲ. ಏನು ಸರ್, ಕಷ್ಟಕ್ಕೆ ಸಹಾಯ ಮಾಡೋ ದೇವರು ಅಂತ ಅಂದ್ಕೊಂಡ್ರೆ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಬಿಟ್ರಲ್ಲ. ನೀವು ನಮ್ಮ ಸಂಬಂಧಿಕರು, ಸಿಂಚನಪ್ಪ, ನಮ್ಮ ಹರೀಶನ್ ಮಾವ. ಸಿದ್ದು ಭಾಳ ಚೆನ್ನಾಗಿರಬೇಕು ಅಂತ ಬಯಸೋರು ನೀವೇ ಈ ರೀತಿ ಮಾಡೋ ತಪ್ಪಲ್ವಾ ಸರ್? ನೋಡಯ್ಯ ತಂದೆ, ಈ ತಪ್ಪು ಸರಿನೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಈಗ ನಮ್ಮ ಹತ್ರ ಸಮಯ ಇಲ್ಲ. ಕುರುಕ್ಷೇತ್ರದಲ್ಲಿ ಕೌರವರೆಲ್ಲ ಸಾಯ್ತಾರೆ ಅಂತ ಗೊತ್ತಿದ್ರು ಶ್ರೀಕೃಷ್ಣ ಪರಮಾತ್ಮ ಯುದ್ಧ ನಡಿಲೇಬೇಕು ಅಂತ ನಡೆಸ್ದ. ಯಾಕೆ ಹೇಳೋ? ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತ. ಅದಕ್ಕೆ ಅವನು ಯುದ್ಧ ನಡೆಸ್ದ. ಈಗ ನಮ್ಮನೇಲೂ ಆಟಯ. ನಿಮ್ಮ ತಂಗಿ ನಮ್ಮನೇಲಿ ಇರೋ ತಕ್ಕ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ನಿಮ್ಮ ತಂಗಿ ತೊಲಗಲಿ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಆಗಲೇ ನಮಗೆಲ್ಲ ನೆಮ್ಮದಿ. ಅದಕ್ಕೆ ನಾನು ಇದೆಲ್ಲ ಮಾಡ್ತಾ ಇರೋದು. ನನಗಿದನ್ನು ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಸರ್. ಸಂತೋಷ್ ಅವರೇ, ಕಷ್ಟ ಆಗ್ತಿದೆ ಅಂತ ಅನ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕಷ್ಟ ಹೇಗೆ ಬಗೆಹರಿಯುತ್ತೆ ಹೇಳಿ? ಈಗ ಹಸು ಹಾಲು ಬರೀ ಕರುಗ್ ಮಾತ್ರ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಜನರೆಲ್ಲ ತುಪ್ಪ ತಿನ್ನೋಕ್ಕಾಗುತ್ತಾ? ಇದು ಹಾಗೇನೆ. ನಿಮ್ಮ ಕಷ್ಟ ಬಗೆಹರಿಬೇಕು ಅಂತ ಅಂದ್ರೆ ನಮ್ಮ ಮಾವಗೆ ನೀವು ಈ ಕೆಲಸ ಮಾಡಿಕೊಡ್ಲೇಬೇಕು. ನೋಡಯ್ಯ ಸಂತೋಷ, ಈಟ್ ದಿವಸ ನಾವು ನಿಮ್ಮ ತಂಗಿ ಕೊಟ್ಟಿದ್ದ ಕಾಟ ಎಲ್ಲ ತಡ್ಕೊಂಡ್ವಿ. ಇನ್ನು ಮುಂದಕ್ಕೆ ಆಗಕ್ಕಿಲ್ಲ. ಅವಳು ನಮ್ಮ ಮನೆಯವ್ರ ಮೇಲೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಜೈಲಿಗೆ ಕಳಿಸ್ಬೇಕು ಅಂದ್ಕೊಂಡಿದ್ಲು. ಅದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರೋಕ್ಕಾಯ್ತದ? ನೀನೇ ಹೇಳೋ. ಈಗ ನೀನು ನಿನ್ನ ಅವಶ್ಯಕತೆ ಈಡೇರಿಸ್ಕೋಬೇಕು ಅಂದರೆ ನಮ್ಮ ಅವಶ್ಯಕತೆನ ಪೂರೈಸಬೇಕು. ಏನಂತ್ಯಾ? ಆಯ್ತದ ಇಲ್ವಾ? ಆದರೂ ಅವಳ ಅಣ್ಣನಾಗಿ ಅವಳು ಬಾಳನ್ನು ಹಾಳು ಮಾಡೋದು ಎಷ್ಟು ಸರಿ? ನೋಡ್ದೇನವ, ನಮ್ಮ ಜನಗಳ ಇಟ್ಕಣವ. ಇನ್ನ ಕನ್ನ ಇಲ್ದಿದ್ರು ಸ್ವಾಭಿಮಾನಕ್ಕೇನು ಕಮ್ಮಿ ಇಲ್ಲ ಅಂತಾರೆ. ನೋಡಯ್ಯ, ಅವಳ ಕಾಲ್ಗುಣದಿಂದ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗೋಗದೆ. ನನ್ನ ರಾಜಕೀಯ ಭವಿಷ್ಯನೂ ಮುಗಿಯೋ ಅಂತಕ್ಕೆ ಬಂದು ನಿಂತದೆ. ಇಂಥದ್ರಲ್ಲಿ ನನ್ನನ್ನು ಸುಮ್ಮನೆ ಇರೋ ಅಂತ ಹೆಂಗ ಹೇಳ್ತೇನೆ ನೀನು ಹೇಳೋ. ಈಗ ನಮ್ಮ ಮನೆಗೆ ಶಾಂತಿ ನೆಮ್ಮದಿ ಬೇಕು. ನಮ್ಮ ಮನೆಗೆ ಶಾಂತಿ ನೆಮ್ಮದಿ ಇರಬೇಕು ಅಂದರೆ ಈ ಅನಿಷ್ಟ ಮನೆಯಿಂದ ಆಚ್ಕೋಬೇಕು. ನಾನೇನೋ ನಿನ್ನ ತಂಗಿ ಜೀವನ ಹಾಳು ಮಾಡು ಅಂತ ಹೇಳ್ತಾ ಇಲ್ಲ ಕಣಯ್ಯ. ಅವಳನ್ನ ಈ ಮನೆಯಿಂದ ಕರ್ಕೊಂಡೋಗಿ ಬದುಕೋದಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೂ ನಾನೇ ಸಹಾಯ ಮಾಡ್ತೀನಿ. ಒಟ್ಟಿನಲ್ಲಿ ಅವಳು ನನ್ನ ಮಗನಿಂದ ದೂರ ಇರಬೇಕು. ಆಟ ಮಾಡಿ ಪುಣ್ಯ ಕಟ್ಕೋ ಸಾಕು. ಸಂತೋಷ್ ಅವರೇ, ನಮ್ಮ ಮಾವನ ಎಲ್ಲ ವ್ಯವಸ್ಥೆನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಿಮ್ದೇನೇನ್ರಿ ಪ್ರಾಬ್ಲಮ್ಮು? ಅಲ್ಲ, ನಮ್ಮನೆ ಮಗಳು ಇದೇ ಥರ ಪರಿಸ್ಥಿತಿನೆಲ್ಲ ನಿಮ್ಮನೆ ತಂದಿದ್ದಿದ್ರೆ ನೀವು ಸುಮ್ಮನೆ ಇರ್ತಿದ್ರ ನೋಡ್ಕೊಂಡು? ಇದು ಹಾಗೆ ಅಲ್ವಾ? ಅಂಥದ್ರಲ್ಲಿ ನಿಮ್ಮ ತಂಗಿಯಿಂದ ನಮ್ಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ. ಇದೊಂದು ಕೆಲಸನ ನೀವು ಮಾಡಿಕೊಟ್ರೆ ನಿಮ್ಮ ಎಲ್ಲ ಕಷ್ಟಗಳು ಬಗೆಹರಿಯುತ್ತೆ. ನೀವು ನೆಮ್ಮದಿಯಾಗಿರ್ಬೋದು, ಇಲ್ಲಿ ನಾವು ನೆಮ್ಮದಿಯಾಗಿರ್ತೀವಿ. ಯೋಚನೆ ಮಾಡಿ ಸ್ವಲ್ಪ. ಇನ್ನೊಂದಿನ ಟೈಮ್ ಕೊಡ್ತೀನಿ. ಅಷ್ಟೊಳಗಡೆ ಕೊಡ್ಲಿಲ್ಲ ಅಂದ್ರೆ ಹುಷಾರ್. ಈ ಸೈಟ್ ನಿಮ್ದಲ್ಲ, ಬೇರೆ ಸೈಟಲ್ಲಿ ಮನೆ ಕಟ್ಟಿದ್ರ. ಚಂದನ ಅವ್ರಿಗೆ ಏನ್ ಮಾಡ್ತಿದ್ದೀರಾ ನೀವು? ಅಂತ ಸೀತೆಗೇನೆ ಅಗ್ನಿ ಪರೀಕ್ಷೆ ತಪ್ಪಲಿಲ್ಲ. ಅಂಥದ್ರಲ್ಲಿ ನಾನು ಯಾರು? ಸೀತೆ ಹೇಗೆ ಅವಳದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡಿದ್ಲೋ, ನಾನು ಹಾಗೆ ಮಾಡ್ತೀನಿ.
ಹೇಳಿ ತನ್ನೋರೆ, ಇವಾಗಾದರೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಂತಾ? ನಂದು ಏನು ತಪ್ಪಿಲ್ಲ ಅಂತ ನಂಬ್ತೀರಾ ಹೇಳಿ? ಖಂಡಿತ ಬಂತು ಚಂದನ ಅವ್ರೆ. ಅದಕ್ಕೆ ಯಾಕೆ ನೀವು ನೋವು ಮಾಡ್ಕೊಂಡ್ರಿ? ನಿಮ್ಮ ಸಂತೋಷಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ. ನೀವು ನನ್ನ ತಂಗಿ ಇದ್ದ ಹಾಗೆ, ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಹೇಳಿ, ಮತ್ತೇನು ಮಾಡಬೇಕು? ಬೇಡ ಚಂದನ ಅವ್ರೆ, ನೀವು ಏನು ಮಾಡಬೇಡಿ. ನನ್ನಿಂದ ತಪ್ಪಾಗಿದೆ ಚಂದನ ಅವ್ರೆ, ಪ್ಲೀಸ್ ನನ್ನ ಕ್ಷಮಿಸಿ. ಇನ್ಮೇಲೆ ನಾನು ಯಾವತ್ತೂ ನಿಮ್ಮನ್ನ ಅನುಮಾನ ಪಡಲ್ಲ. ದಯವಿಟ್ಟು ದಯವಿಟ್ಟು ಈ ವಿಷಯನ ಇಲ್ಲಿಗೆ ಮರ್ತು ಬಿಡಿ ಪ್ಲೀಸ್ ಚಂದನ ಅವರೇ. ನೋಡಿ ತನ್ನವ್ರೆ, ನಾನು ಈ ಮನೆಗೆ ಬಂದಿದ್ದೀನಿ. ನೀವೆಲ್ಲ ನನಗೆ ಅನ್ನ ಹಾಕಿದ್ದೀರ, ನನಗೆ ಅನ್ನ ಕೊಟ್ಟಿದ್ದೀರ, ಹೊಸ ಜೀವನ ರೂಪಿಸ್ಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದೀರ. ಅಂಥದ್ರಲ್ಲಿ ಅಂಥ ಮನೆಗೆ ದ್ರೋಹ ಮಾಡೋದಕ್ಕೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಆ ಥರ ಒಂದೇ ಒಂದು ಯೋಚನೆ ನನಗೆ ಬಂದ್ರೂ ನಾನು ಖಂಡಿತ ಜೀವಂತವಾಗೂ ಇರಲ್ಲ. ಹಲೋ ಅಣ್ಣ, ನಿಮ್ಮ ಮನೆ ಹತ್ರ ಯಾರೋ 3-4 ಜನ ಬಂದಿದ್ದಾರೆ. ಮನೆಯೆಲ್ಲ ನೋಡ್ತಿದ್ದಾರೆ. ನಿಮ್ಮ ಮಾತಿಗೆ ಒಪ್ಪಿಗೆ ಇದೆ. ನಾನು ನನ್ನ ತಂಗಿನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಈಗ ಇಲ್ಲಿ ಒಪ್ಕೊಂಡು ಆಚೆಗೋಗೇನು ಬದಲಾಗಲ್ಲ ತಾನೇ? ನಾನೇ ನಿಮ್ಮ ಥರ ರಾಜಕಾರಣಿ ಅಲ್ಲ. ಕೆಲಸ ಮಾಡದೇ ಇದ್ರು 5 ವರ್ಷಕ್ಕೊಂದ್ಸಲ ನಿಮ್ಮನ್ನು ನಂಬಿ ಓಟ್ ಹಾಕ್ತೀವಲ್ಲ, ಹಾಗೆ ಇದು ಬದನಾಗಿರ್ತೀನಿ. ಅದಕ್ಕೆ ಓಹೋ, ಕೊನೆಗೆ ನನ್ನ ಬುಡಕ್ಕೆ ಬಂದ್ಬಿಟ್ಟಲ್ಲಪ್ಪ ನೀನು. ಸಂತೋಷ್ ಅವರೇ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಮಾತು ಅಂದರೆ ಇದು ನೋಡಿ. ಇನ್ಮೇಲೆ ನೋಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಎಲ್ಲ ಟೆನ್ಷನ್ಗಳು ಹೇಗೆ ಮಾಯ ಆಗುತ್ತೆ ಅಂತ. ಸರಿ, ಕೆಲಸ ನಾನು ಮಾಡ್ತೀನಿ, ಬರ್ತೀನಿ. ಹಾಂ ಸರಿ, ನಡ್ರಿ. ಈ ಬಡ್ಡಿ ಇದನ್ನ ನಂಬೋದಾ? ನಾನು ಹೇಳಿಲ್ವ ಮಾವ, ನಿಕಾ ಬಲೆಗೆ ಬಿತ್ತು ಅಂತ. ಇನ್ಮೇಲೆ ನೋಡವ ಈ ಜವರೆಗಾಡು ನಾಟವಾ. ಲಕ್ಷ್ಮೀ ನಿವಾಸ